ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಟೆರೇಸ್ ಗಾರ್ಡನ್. ಲಾಸ್ಟ್ ಟೈಮ್ ನಾನು ರಾಮವಳ್ಳಿ ನರ್ಸರಿಯಿಂದ ಸ್ವಲ್ಪ ದಾಸವಾಳ ಗಿಡ ತಂದಿದ್ದೆ ಅಲ್ಲ, ಅದರಲ್ಲಿ ಹೂ ಬಿಟ್ಟಿದೆ ನೋಡಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆರೆಂಜ್ ಕಲರದ್ದು. ಲಾಸ್ಟ್ ರೀಪಾಟ್ ಮಾಡೋ ಟೈಮಲ್ಲಿ ನನಗೆ ತೋರ್ಸೋಕ್ಕಾಗಿರಲಿಲ್ಲ, ಯಾಕೆಂದರೆ ಹೂವೆಲ್ಲ ಆಲ್ರೆಡಿ ಹಾಳಾಗಿ ಹೋಗಿತ್ತು ನೋಡಿ. ಇದು ನಾನು ರೀಪಾಟ್ ಮಾಡಿದ ಮೇಲೆ ಎಲೆಗಳು ಕೂಡ ಹಣ್ಣಾಗ್ತಾ ಇದೆ. ಇದು ಕಾಮನ್, ಎಲ್ಲ ನಾವು ರೀಪಾಟ್ ಮಾಡಿದ ತಕ್ಷಣ ಈ ಥರದ ಸಿಂಪ್ಟಮ್ ನಾವು ಕಾಣ್ಬೋದು ನೋಡಿ. ಇದು ಯೆಲ್ಲೋ ಕಲರ್ ಇದ್ದು, ಇದು ಕೂಡ ಅಲ್ಲಿಂದಲೇ ತಗೊಂಬಂದಿದ್ದು. ಮಧ್ಯದಲ್ಲಿ ವೈಟ್ ಇದೆ ನೋಡಿ, ವೈಟ್ ಮತ್ತು ಯೆಲ್ಲೋ ಕಾಂಬಿನೇಷನ್ದು. ಇದು ತುಂಬ ಚೆನ್ನಾಗಿದೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಗಿಡನೂ ಹಾಗೆಯೇ ಚೆನ್ನಾಗಿ ಬರ್ತಾ ಇದೆ ನೋಡಿ. ಒಂದೆರಡು ದಿವಸ ಬಾಡಿ ಹೋಗಿತ್ತು, ಆಮೇಲೆ ಕರೆಕ್ಟ್ ಆಗ್ತಾ ಇದೆ ಇವಾಗ. ನೆಕ್ಸ್ಟ್ ಇದು ಪಿಂಕ್ ಕಲರ್ ಇದು. ಈ ಕಲರ್ ನನ್ನ ಹತ್ರ ಇರಲಿಲ್ಲ. ಎಲ್ಲ ಹೂವಿಗೂ ಕೂಡ ಒಂದು ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ ನೀವು ನೋಡ್ಬೋದು, ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಕಲರಲ್ಲಿ ನೀವು ಆರೆಂಜ್ ಕಲರಲ್ಲಿ ಕೂಡ ತುಂಬ ವೆರೈಟಿ ಇರುತ್ತೆ, ಪಿಂಕ್ ಕಲರ್ ಕೂಡ ತುಂಬ ವೆರೈಟಿ ಇರುತ್ತೆ. ಇದು ನೋಡಿ ನನ್ನ ಗಾರ್ಡನಲ್ಲಿ ಆಲ್ರೆಡಿ ಇದ್ದಂಥ ದಾಸವಾಳ ಗಿಡ ಹೂ ಬಿಟ್ಟಿದೆ. ಇದಂತೂ ನಂಗೆ ತುಂಬ ಇಷ್ಟದ ಕಲರ್ ಇದು. ನೋಡೋಕ್ಕೂ ಹಾಗೆಯೇ ತುಂಬ ಚೆನ್ನಾಗಿದೆ. ಹಾಗೆಯೇ ಆರೆಂಜ್ ಆ್ಯಂಡ್ ವೈಟ್ ಡಬಲ್ ಕಲರ್ ರೋಸ್ ಕೂಡ ಆಗಿದೆ ಒಂದು. ಹಾಗೆ ಮುಗ್ಗು ಬಿಡ್ತಾ ಇದೆ. ಲಾಸ್ಟ್ ನಾನು ರೈನಿ ಸೀಸನಲ್ಲಿ ನಾನು ಸ್ವಲ್ಪ ಪ್ರೂನ್ ಮಾಡಿದ್ದೆ. ಇವಾಗ ನೋಡಿ ಈ ದಾಸವಾಳ ಗಿಡ ಆಲ್ಮೋಸ್ಟ್ ಎಲ್ಲ ಹೂ ಬಿಟ್ಟು ತುಂಬ ಉದ್ದ ಹೋಗ್ತಿತ್ತು, ಹಾಗೆಲ್ಲ ಇದನ್ನು ಕೂಡ ಪ್ರೂನ್ ಮಾಡಿದ್ದೀನಿ. ಸೊ ಪ್ರೂನ್ ಮಾಡಿ ಆದಮೇಲೆ ನೋಡಿ ಅಲ್ಲಲ್ಲಿ ನೀವು ನೋಡ್ತಾ ಇರ್ಬೋದು ಚಿಗುರ್ತಾ ಇದೆ. ಒಂದೆರಡು ಮೂರು ಬ್ರ್ಯಾಂಚನ್ನು ಹಾಗೆ ಬಿಟ್ಟಿದ್ದೀನಿ, ಯಾಕಂದರೆ ಇದರಲ್ಲಿ ಮುಗ್ಗುಗಳಿತ್ತು, ಹಾಗೆಯೇ ಚೆನ್ನಾಗಿತ್ತು ಅದಕ್ಕೋಸ್ಕರ. ಹಾಗೆಯೇ ಎಲ್ಲ ದಾಸವಾಳ ಗಿಡನೂ ಸ್ವಲ್ಪ ಈ ಥರ ಪ್ರೂನ್ ಮಾಡಿದ್ದೀನಿ. ಮೊಗ್ಗು ಇದ್ದದನ್ನು ಮಾತ್ರ ಹಾಗೆ ಬಿಟ್ಟಿದ್ದೀನಿ, ಯಾಕೆಂದರೆ ಇದೊಂದು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ನಾವು ಪ್ರೂನ್ ಮಾಡಬೇಕಾದ್ರೆ. ಜಾಸ್ತಿ ಗಿಡಗಳು ಕೂಡ ಹಾಳಾಗಲ್ಲ. ಮಳೆಗಾಲದ ಟೈಮಲ್ಲಿ ನಾವು ಯಾವುದೇ ಗಿಡ ಪ್ರೂನ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು, ಯಾಕಂದರೆ ಅದರಿಂದ ಡೈಬ್ಯಾಕ್ ಸಮಸ್ಯೆ ಜಾಸ್ತಿ ಇರುತ್ತೆ, ಡೈಬ್ಯಾಕ್ ಪ್ರಾಬ್ಲಮ್ ಆಗುತ್ತೆ. ಅದು ಎಸ್ಪೆಷಲಿ ರೋಸ್ ಗಿಡಗಳಿಗೆ ನೋಡಿ. ಇದು ರೈನಿ ಟೈಮಲ್ಲಿ ಆಗಿರಲಿಲ್ಲ, ಇವಾಗ ಆಗ್ತಾ ಇದೆ. ಒಂದು ಹೂ ಬಿಟ್ಟಿದೆ ನೋಡಿ. ಹಾಗೆಯೇ ಸ್ವಲ್ಪ ಪಾಟ್ ಎಲ್ಲ ಸುಮ್ಮನೆ ವೇಸ್ಟ್ ಗಿಡಗಳೇ ಜಾಸ್ತಿ ತುಂಬೋಗಿತ್ತು, ಅದಕ್ಕೆಲ್ಲ ಇದ್ದಂಥ ಗಿಡಗಳನ್ನು ಪುನಃ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ನೋಡಿ. ಇದು ಬದನೆಕಾಯಿ ಗಿಡ ಇತ್ತು, ತುಂಬ ಹಾಳಾಗಿತ್ತು ನೋಡಿ. ಅದರಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು ಹುಳ ಕೂಡ ಆಗಿದೆ ನೋಡಿ. ಈ ಥರದ ಪ್ರಾಬ್ಲಮ್ಸ್ ಆದಾಗ ನಾವು ಅಂಥ ಗಿಡಗಳನ್ನು ಇಟ್ಕೊಳ್ಬಾರ್ದು, ಅಲ್ಲದೆ ಅದು ಮಣ್ಣನ್ನು ಕೂಡ ಹಾಳು ಮಾಡುತ್ತೆ. ಸೊ ಇವಾಗ ನಾನು ಇದನ್ನು ಚೆನ್ನಾಗಿ ಒಂದ್ಸಲ ಅದನ್ನು ಹುಳ ಎಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಣ್ಣನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಂಥ ಟೈಮಲ್ಲಿ ನಾವೇನಾದರೂ ಫಂಗಿಸೈಡನ್ನು ಯೂಸ್ ಮಾಡಲೇಬೇಕು. ನಾನಿಲ್ಲಿ ಇದು ಕೆಮಿಕಲ್ ಫಂಗಿಸೈಡ್ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಇಲ್ಲ ಅಂತ ಒಂದು ವೇಳೆ ನಿಮ್ಮ ಮನೇಲಿ ಇಲ್ಲ ಅಂತಂದರೆ ನೀವು ಟರ್ಮರಿಕ್ ಪೌಡರ್ ಕೂಡ ಯೂಸ್ ಮಾಡ್ಬೋದು. ರೀಪಾಟ್ ಮಾಡೋ ಟೈಮಲ್ಲಿ ನಾವು ಸ್ವಲ್ಪ ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಲಾಸ್ಟ್ ಟೈಮ್ ನಾನು ಮಳೆಗಾಲದಲ್ಲಿ ಕಟ್ಟಿಂಗ್ಸ್ ಹಾಕಿದ್ದೆ ರೋಸ್ ಇದ್ದು. ಸೊ ಇದು ಇವಾಗ ಚೆನ್ನಾಗಿ ಬಂದಿದೆ. ಇನ್ನೂ ಹೀಗೆ ಬಿಟ್ಟರೆ ಗಿಡ ಸಾಯೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಯಾಕೆಂದರೆ ಬಿಸಿಲಿಗೆ. ಆದ ಕಾರಣ ನಾನು ಇದನ್ನು ಬೇರೆ ಪಾಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೇರ್ಫುಲ್ಲಾಗಿ ನಾವು ತೆಗಿಯೋ ಟೈಮಲ್ಲಿ ನೋಡಿ. ಇದು ಆಲ್ರೆಡಿ ಮಣ್ಣೆಲ್ಲ ಬಿಟ್ಕೊಂಡು ಬಂದಿದೆ, ಈ ಥರ ತೆಗಿಬಾರ್ದು. ರೂಟ್ಸ್ ನೋಡಿ ಚೆನ್ನಾಗಿ ಬಂದಿದೆ ಅಲ್ವಾ. ಸ್ವಲ್ಪ ತೆಗಿವಾಗ ನಾವು ರೂಟ್ಸ್ ಎಲ್ಲ ಡ್ಯಾಮೇಜ್ ಆಗೋ ಥರ ತೆಗಿಬೇಕಾಗುತ್ತೆ ನೋಡಿ. ಇದು ಕರೆಕ್ಟಾಗಿ ಬಂದಿದೆ ಈ ಥರ. ಸೊ ಸೈಡಿನ ಮಣ್ಣನ್ನೆಲ್ಲ ಸ್ವಲ್ಪ ಸಡ್ಲ ಮಾಡಿಕೊಂಡು ನಾವಿವಾಗ ಇದನ್ನು ಬೇರೆ ಪಾಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಫಂಗಿಸೈಡ್ ನೀವು ಯೂಸ್ ಮಾಡಲೇಬೇಕು, ಯಾಕಂದರೆ ಮಣ್ಣು ಕೂಡ ಹಾಗೆಯೇ ಸ್ವಲ್ಪ ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇವಾಗ. ಅಲ್ಲದೆ ಫಂಗಸ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಕೂಡ ಈ ವಿಂಟರ್ ಸೀಸನಲ್ಲಿ ಜಾಸ್ತಿ. ಆದ ಕಾರಣ ರೀಪಾಟ್ ಮಾಡಬೇಕಾದ್ರೂ ಕೂಡ ನಾವು ಫಂಗಿಸೈಡ್ ಯೂಸ್ ಮಾಡಬೇಕಾಗುತ್ತೆ ನೋಡಿ. ಇದು ಹೂ ಬಿಟ್ಟಾಗಿದೆ. ಇದು ಇಂಥ ಲಾಂಗ್ ಬ್ರಾಂಚಸ್ಸನ್ನೆಲ್ಲ ನಾವು ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಗಿಡ ಮತ್ತೆ ಬುಷಿಯಾಗಿ ಬರುತ್ತೆ. ಈ ಥರ ಬಿಡಬಾರ್ದು. ಇವಾಗ ಈ ಥರ ಕಟ್ ಮಾಡಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿದರೆ ಸಾಕು, ಜಾಸ್ತಿ ನೀರೇನು ಹಾಕಕ್ಕೆ ಹೋಗಬೇಡಿ. ಆಲ್ರೆಡಿ ಮಣ್ಣಲ್ಲಿ ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಇದ್ದ ಕಾರಣ. ಇದು ನೋಡಿ ಕರ್ಣಕುಂಡಲ ರೆಡ್ ಕಲರ್ ಇದ್ದು ಸುಮ್ಮನೆ ಬೀಜ ಹಾಗೆ ಹಾಕಿಬಿಟ್ಟಿದ್ರಲ್ಲ, ಅದೆಲ್ಲ ಹುಟ್ಕೊಂಡಿದೆ. ಇಲ್ಲೂ ಕೂಡ ನೋಡಿ
ಇದು ತುಂಬ ಚೆನ್ನಾಗಿರುತ್ತೆ, ಗಾರ್ಡನ್ ನೋಡೋಕ್ಕೆ ಎದ್ದು ಕಾಣುತ್ತೆ. ಬ್ರೈಟ್ ರೆಡ್ ಕಲರ್ ಯಾವಾಗಲೂ ಗಾರ್ಡನಿಗೆ ಒಂದು ಹೊಸ ಲುಕ್ ಕೊಡುತ್ತೆ. ಹಾಗೆಯೇ ಒಂದು ರೋಸ್ ಇವಾಗಷ್ಟೇ ಅರಳ್ತಾ ಇದೆ. ಇಲ್ಲಿನೂ ಒಂದು ರೆಡ್ ಕಲರ್ ರೋಸ್ ಆಗಿದೆ. ರೋಸ್ ಆಗೋದು ಈ ವಿಂಟರ್ ಸೀಸನಲ್ಲಿ ಸ್ವಲ್ಪ ಕಡಿಮೆನೆ. ನಾವು ತುಂಬ ಕೇರ್ ಕೊಡಬೇಕಾಗುತ್ತೆ ವಿಂಟರ್ ಸೀಸನಲ್ಲಿ. ಫಂಗಸ್ ಅಟ್ಯಾಕ್ ಆಗೋದಾಗಲಿ, ಅಫಿಡ್ಸ್ ಎಲ್ಲ ಥರದ ಪ್ರಾಬ್ಲಮ್ಸ್ ಬರೋದು ಜಾಸ್ತಿ ವಿಂಟರ್ ಸೀಸನಲ್ಲೇ. ಹಾಗೆಯೇ ನಾವು ಮಣ್ಣನ್ನು ಕೂಡ ಸ್ವಲ್ಪ ಉಷ್ಣಾಂಶ ಇರೋ ಥರ ನಾವು ಫರ್ಟಿಲೈಸರ್ ಕೊಡುವಾಗ ಅದನ್ನು ಕೂಡ ನಾವು ನೋಡ್ಕೊಂಡು ಕೊಡಬೇಕಾಗುತ್ತೆ. ಯಾಕಂದರೆ ಮಸ್ಟರ್ಡ್ ಕೇಕ್ ಪೌಡರ್ ಆಗಿರ್ಬೋದು, ಅದರ ಲಿಕ್ವಿಡ್ ಫರ್ಟಿಲೈಸರ್ ಆಗಿರ್ಬೋದು, ಅಥವಾ ವುಡ್ ಆ್ಯಶ್ ಅಂಥದ್ದೆಲ್ಲ ಈ ಟೈಮಲ್ಲಿ ಕೊಡೋದು ತುಂಬ ಬೆಸ್ಟು. ನೋಡಿ, ಇದು ಮೆಣಸಿನ್ಕಾಯಿ, ಆಲ್ಮೋಸ್ಟ್ ಕಾಯಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಬರೀ ಒಣಗಿರೋಂಥ ಮೆಣಸಿನಕಾಯಿ ಮಾತ್ರ, ಹಣ್ಣಾಗಿರುವಂಥ ಮೆಣಸಿನಕಾಯಿ ಮಾತ್ರ ಉಳಿದಿದೆ. ಇದನ್ನು ಕೂಡ ಕಟ್ ಮಾಡಿ ಒಣಗಿಸಿಟ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹ್ಯಾಪಿ ಗಾರ್ಡನಿಂಗ್.